ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ತಮಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಧ್ಯಾಹ್ನ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದೇನು ಅಂದರೆ ಕಂಪ್ಯೂಟರ್ ಸೈನ್ಸ್ಗೆ ಈ ವರ್ಷ KCET ಎಕ್ಸಾಮಲ್ಲಿ ಕಟ್ ಆಫ್ ಎಷ್ಟು ನಿಂತ್ಕೋಬೋದು ಅಂತೇಳಿ. ಸೊ ಆ ಕಟ್ ಆಫು ಲಾಸ್ಟ್ ಇಯರ್ ಕಟ್ ಆಫ್ಗೆ ಸಂಬಂಧಪಟ್ಟ ಹಾಗೆ ಅನಾಲಿಸಿಸ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸೊ ಅದರ ಬೇಸಿಸ್ ಮೇಲೆ ಬೇರೆ ಬೇರೆ ಸಬ್ಜೆಕ್ಟ್ನವರು ಸರ್ ನಮ್ಮದು ಕೂಡ ಅಪ್ಲೋಡ್ ಮಾಡಿ ಅನಲೈಸಿಸ್ ಮಾಡಿ ಅಂತ ಹೇಳಿ ಸುಮಾರು ಜನ ಮೆಸೇಜ್ ಮಾಡ್ತಾಯಿದ್ದೀರಿ. ಸರ್ ನಂದು ಆಗುತ್ತೋ ಇಲ್ವೋ ಅಂತ ಮೆಸೇಜ್ಗಳನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾಯಿದ್ದೀರಿ. ಹಾಗಾಗಿ KCET ನಿಗದಿಪಡಿಸಿರುವಂಥ 41 ಸಬ್ಜೆಕ್ಟಿನ ಲಾಸ್ಟ್ ಇಯರ್ ಕಟ್ ಆಫು ಎಷ್ಟಕ್ಕೆ ನಿಂತ್ಕೊಂಡಿತ್ತು, ಈ ವರ್ಷ ಎಷ್ಟಕ್ಕೆ ನಿಂತ್ಕೋಬೋದು ಅಂತ ಹೇಳಿಬಿಟ್ಟು ಒಂದೊಂದೇ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ. ಸೊ ನೀವು ಆ ಸ್ಕ್ರೀನನ್ನು ಸ್ವಲ್ಪ ನೋಡ್ತಾ ಹೋಗಿ. ಸೊ ನಿಮ್ಮ ಸಬ್ಜೆಕ್ಟ್ ಬಂದಾಗ ಅದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ ಅಂತ ಹೇಳ್ತಾ, ಸೊ ಮೊದಲನೇದಾಗಿ ಫಸ್ಟ್ ಸಬ್ಜೆಕ್ಟ್ ಬಂದು ಕಾಮರ್ಸು. ಲಾಸ್ಟ್ ಇಯರು ಕಾಮರ್ಸ್ ಸಬ್ಜೆಕ್ಟಲ್ಲಿ ಅತಿ ಹೆಚ್ಚಾಗಿ ಕ್ಯಾಂಡಿಡೇಟ್ಸು ಎಕ್ಸಾಮ್ನ ಬರೆದಿದ್ರು. ಹಾಗಾಗಿ ಫಸ್ಟ್ ಒನ್ನು ಕಾಮರ್ಸು. ಸೊ ಕಾಮರ್ಸ್ ಬಂದ ತಕ್ಷಣ ನೀವೇನು ಮಾಡಿ, ಸೊ ಇದು ಕಾಮರ್ಸ್ ಸಬ್ಜೆಕ್ಟ್ನ ಕಟ್ ಆಫು ಎಲ್ಲ ಕ್ಯಾಟಗರಿ ವೈಸು ಕ್ಯಾಟಗರಿ ಇಲ್ಲಿದೆ. ಸೊ ಕಟ್ ಆಫ್ ಇಷ್ಟಿದೆ. ಸೊ ಆ ಒಂದು ಲೈನ್ನ ನೋಡ್ಕೊಳ್ಳಿ. ಸೊ ನಿಮ್ಮ ಎರಡೂ ಕಾಲು ನೋಡಿಕೊಂಡು ನಿಮ್ಮದು ಈ ಸರಿ ಕೀ ಆನ್ಸರ್ಗಳನ್ನು ನೋಡಿದಾಗ ಎಷ್ಟು ಬಂದಿದೆ ಅನ್ನೋದರ ಬೇಸಿಸ್ ಮೇಲೆ ಚೆಕ್ ಮಾಡ್ಕೊಳ್ಳಿ. ಸೊ ಮೋಸ್ಟ್ ಪ್ರೊಬಬ್ಲಿ +4 ಅಥವಾ -4 ಆಗೋ ಚಾನ್ಸಸ್ ಇದೆ ಈ ಸರಿ ಅಷ್ಟೇ. ಹೆಚ್ಚು ಡಿಫ್ರೆನ್ಸಸ್ ಆಗೋ ಚಾನ್ಸೇ ಇಲ್ಲ. ನೆಕ್ಸ್ಟು ಕಾಮರ್ಸ್ ಆದಮೇಲೆ ಕನ್ನಡ ನೋಡಿ. ಸೊ ಕನ್ನಡ, ಸೊ ಕ್ಯಾಟಗರಿ ವೈಸ್ ಇಲ್ಲಿದೆ, ಕಟ್ ಆಫ್ ಇಲ್ಲಿದೆ. ಸೊ ಇಲ್ಲೂ ಅಷ್ಟೇ +4 -4 ಇಲ್ಲಿ ಬಂದಿರುವಂಥ ಮಾರ್ಕ್ಸು ಲಾಸ್ಟ್ ಇಯರ್ ಅಂದರೆ ಇದೇ ವರ್ಷ ಎಕ್ಸಾಮ್ ನಡೆದಿತ್ತು ಜನವರಿಲಿ. ಹಾಗೆ ಇದೇ ವರ್ಷ 2024ನ KCET ಅಪ್ಲಿಕೇಶನ್ ಕಾಲ್ ಮಾಡಿ ಎಕ್ಸಾಮ್ ನಡೆಸಿದ್ದಾರೆ. ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ. ಇದು 2023 KCET ಎಕ್ಸಾಮ್, ಬಟ್ ಎಕ್ಸಾಮ್ ನಡೆದಿದ್ದು 2024ರಲ್ಲಿ. ಸೊ ಇದು ಕನ್ನಡ ಆಯಿತು. ಕನ್ನಡ ಆದಮೇಲೆ ಮೂರನೇದು ಎಕನಾಮಿಕ್ಸು. ಸೊ ಎಕನಾಮಿಕ್ಸ್ನ ಕಟ್ ಆಫ್ನು ಕೂಡ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ಟೋಟಲ್ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಇದ್ದರು, ಕ್ಯಾಟಗರಿ ವೈಸು, ಜನರಲ್ ಕಟ್ ಆಫ್ ಎಷ್ಟು, PWD ಕಟ್ ಆಫ್ ಎಷ್ಟು, ಟ್ರಾನ್ಸ್ಜೆಂಡರ್ ಕಟ್ ಆಫ್ ಎಷ್ಟು. ಸೊ ಆ ಒಂದು ಕ್ಯಾಟಗರಿಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಎಷ್ಟು ಬಂದಿತ್ತು ಕೂಡ ಅನ್ನೋದನ್ನು ಕೂಡ ಕೊಟ್ಟಿದ್ದೀನಿ. ಸೊ ಇದು ಎಕನಾಮಿಕ್ಸು. ನಾಲ್ಕನೇದು ಬಂದು ಇಂಗ್ಲೀಷ್ ಸಬ್ಜೆಕ್ಟು. ಇಂಗ್ಲೀಷಲ್ಲಿ ಸೊ ಟೋಟಲ್ ಜನರಲ್ ಕಟ್ ಆಫ್ ನೋಡಿ, SC ST ಕ್ಯಾಟಗರಿ 1, ಕ್ಯಾಟಗರಿ 2A 148, ಕ್ಯಾಟಗರಿ 3A, ಕ್ಯಾಟಗರಿ 3B. ಸೊ ಇಲ್ಲೂ ಸಹ +4 ಆರ್ -4 ಬೇಸ್ಡ್ ಆನ್ ದಿ ಡಿಫಿಕಲ್ಟಿ ಆಫ್ ಕ್ವೆಶನ್ ಪೇಪರ್ ಲೆವೆಲ್ಲು. ಸೊ ಆ ಕ್ವೆಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಹೇಗಿತ್ತು ಅದರ ಬೇಸಿಸ್ ಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ ವೆದರ್ ಯು ಆರ್ ಸೇಫ್ ಆರ್ ನಾಟ್ ಅಂತ. ನೆಕ್ಸ್ಟು ಇಂಗ್ಲೀಷ್ ಆದಮೇಲೆ ಪೊಲಿಟಿಕಲ್ ಸೈನ್ಸು. ಸೊ ಪೊಲಿಟಿಕಲ್ ಸೈನ್ಸ್ ಅವರು ಕೂಡ ಹಲವಾರು ಜನ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದೀರಿ. ಸೊ ಪೊಲಿಟಿಕಲ್ ಸೈನ್ಸಲ್ಲಿ ಸೊ ಇದು ಕಟ್ ಆಫು ನಾನು ಟಿಕ್ ಮಾಡ್ತಾ ಹೋಗ್ತಾ ಇದ್ದೀನಲ್ಲ, ಇದು ಕಟ್ ಆಫು ಕ್ಯಾಟಗರಿ ವೈಸು. ಕ್ಯಾಟಗರಿ ಕಾಲಮ್ ಇಲ್ಲಿ ನೋಡ್ಕೊಳ್ಳಿ. ಸೊ ಎಷ್ಟು ಜನ ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಹಾಕಿದ್ರು, ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಆಗಿರೋದು, ಅಪ್ಲಿಕೇಶನ್ ಹಾಕಿದ್ದಲ್ಲ, ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಟೋಟಲ್ಲು ಆ ವರ್ಷ ಅನ್ನೋದನ್ನು. ಆಮೇಲೆ ಹಿಸ್ಟ್ರಿ ನೋಡಿ. ಸೊ ಹಿಸ್ಟ್ರಿ 6ನೇ ಸಬ್ಜೆಕ್ಟು. ಸೊ ಟೋಟಲ್ ನಂಬರ್ ಆಫ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಈ ಕಾಲಮಲ್ಲಿ ಕೊಟ್ಟಿದ್ದಾರೆ, ಕ್ಯಾಟಗರೀಸ್ ಇಲ್ಲಿ ಕೊಟ್ಟಿದ್ದಾರೆ, ಕಟ್ ಆಫ್ ಇಲ್ಲಿದೆ. ಸೊ ಅದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ಇದು ಲಾಸ್ಟ್ ಇಯರ್ ಕಟ್ ಆಫು, ಈ ವರ್ಷದ್ದಲ್ಲ. ಈ ವರ್ಷದ ಕಟ್ ಆಫು ಅದಕ್ಕೆ ಒಂದು +4 ಅಥವಾ -4 ಆಗ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದು ಸೋಷಿಯಾಲಜಿ ಕ್ಯಾಟಗರಿ ಲಿಸ್ಟ್ ಇಲ್ಲಿದೆ. ಈ ಕಾಲಮಲ್ಲಿ ಕ್ಯಾಟಗರಿ ಲಿಸ್ಟು ಕಟ್ ಆಫ್ ಇಷ್ಟಕ್ಕೆ ನಿಂತ್ಕೊಂಡಿತ್ತು. ಇದು ಮೊನ್ನೆ ಜನವರಿಯಲ್ಲಿ ಅನೌನ್ಸ್ ಮಾಡಿದಂಥ ಕಟ್ ಆಫ್ ಇದು. ಸೊ ಜೂನಲ್ಲಿ ಅನಿಸುತ್ತೆ. ಜೂನ್ ನಂತರ ವೆರಿಫಿಕೇಷನ್ ಆಗಿದ್ದು, ನಂತರ ಹಾಗೆ ಹೊಸ ನೋಟಿಫಿಕೇಷನ್ ಮಾಡಿದರು. ನೆಕ್ಸ್ಟು ಜೋಗ್ರಫಿಲಿ ಈ ಕಾಲಮ್ ಕ್ಯಾಟಗರಿ, ಈ ಕಾಲಮ್ ಕಟ್ ಆಫು. ಸೊ ನೋಡಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ, ನಿಮ್ಮ ಚಾನ್ಸಸ್ ಏನಿದೆ ಅಂತ ನೋಡಿ. ನೆಕ್ಸ್ಟು ಹಿಂದಿ ಆದಮೇಲೆ ಹಿಂದಿ ಈ ಕ್ಯಾಟಗರಿ, ಹಿಂದಿ ಕಟ್ ಆಫ್ ಎಷ್ಟಿದೆ, ನಂಬರ್ ಆಫ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸು. ಅಂದರೆ ಜಾಸ್ತಿ ಸ್ಲಾಟ್ಸ್ ಇರೋದು ಕನ್ನಡ, ಕಾಮರ್ಸು, ಪೊಲಿಟಿಕಲ್ ಸೈನ್ಸು, ಇಂಗ್ಲೀಷ್ ಅವರಿಗೆ ಜಾಸ್ತಿ ಸ್ಲಾಟ್ಸ್ ಇದೆ. ಹಾಗಾಗಿ ಅವರ ಕಟ್ ಆಫು ಕಡಿಮೆಗೆ ನಿಲ್ಲುತ್ತೆ, ಉಳಿದವ್ರ ಕಟ್ ಆಫು ಜಾಸ್ತಿಗೆ ನಿಲ್ಲುತ್ತೆ. ಮ್ಯಾನೇಜ್ಮೆಂಟ್ ನೋಡಿ. ಸೊ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈ ಆಗಿರೋದು ಎಷ್ಟಿದೆ, ಕಟ್ ಆಫ್ ನೋಡ್ಕೊಳ್ಳಿ. ಆಮೇಲೆ ಟೂರಿಸಮ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟು. ಸೊ ಇಲ್ಲೂ ಸಹ ನೀವು ನಿಮ್ಮ ಕಟ್ ಆಫ್ನ ಕ್ಯಾಟಗರಿ ವೈಸ್ ನೋಡ್ಕೋಬೋದು. ಆಮೇಲೆ ಎಜುಕೇಷನ್ ಫೀಲ್ಡಲ್ಲಿ ಕ್ಯಾಟಗರಿ ಈ ಕಾಲಮಲ್ಲಿ ಕಟ್ ಆಫು, PWD ಇದ್ದರೆ ಇಲ್ಲಿ, ಟ್ರಾನ್ಸ್ಜೆಂಡರ್ ಇದ್ದರೆ ಈ ಕಾಲಮ್ ನೋಡಿ. ಆಮೇಲೆ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸು 13ನೇ ಸಬ್ಜೆಕ್ಟು. ಸೊ ಕ್ಯಾಟಗರಿ ಈ ಕಾಲಮು ಕಟ್ ಆಫ್ ಇಲ್ಲಿದೆ, ಟೋಟಲ್ ನಂಬರ್ ಆಫ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸು ಈ ಒಂದು ಕಾಲಮಲ್ಲಿದೆ. ಆಮೇಲೆ ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮು ಈ ಕಾಲಮ್. ನೆಕ್ಸ್ಟು ಸೈಕಾಲಜಿ
ಸೈಕಾಲಜಿನೂ ಕೂಡ ಇಂತಿಷ್ಟು. ನೀವು ಸ್ವಲ್ಪ ವೀಡಿಯೋ ಬಂದಾಗ ಪಾಸ್ ಮಾಡಿ ನೋಡ್ಕೊಳ್ಳಿ. ಸೊ ನನಗೆ ಟೈಮ್ ಇಲ್ಲ, ಹಾಗಾಗಿ ಫಾಸ್ಟಾಗಿ ಮೂವ್ ಮಾಡ್ತಾ ಹೋಗ್ತಿದ್ದೀನಿ. ನೆಕ್ಸ್ಟ್ ಸೋಷಲ್ ವರ್ಕು, ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ತುಂಬ ಕಡಿಮೆ ಇಲ್ಲಿ, ಹಾಗಾಗಿ ಕಟ್ ಆಫು ಕೂಡ ಜಾಸ್ತಿ ನಿಂತ್ಕೊಳ್ಳುತ್ತೆ. ಅಂದರೆ ನಂಬರ್ ಆಫ್ ಅಪ್ಲಿಕಂಟ್ಸ್ ಜಾಸ್ತಿ ಇದ್ದಾಗ ಅವರಿಗೆ ಸ್ಲಾಟ್ಸ್ ಜಾಸ್ತಿ ಸಿಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಟೋಟಲಾಗಿ 6% ಆಫ್ ದಿ ಕ್ಯಾಂಡಿಡೇಟ್ಸ್ನ ಟೋಟಲ್ ಏನು ಎಕ್ಸಾಮ್ ಬರೆದಿರ್ತಾರೆ ಅದರಲ್ಲಿ 6% ಕ್ಯಾಂಡಿಡೇಟ್ಸ್ನ ತಗೊಳ್ತಾರೆ. ಸೊ ಕ್ರಿಮಿನಾಲಜಿ ಡಿಪಾರ್ಟ್ಮೆಂಟಲ್ಲಿ ನೋಡಿ GMಗೆ 200 ನಿಂತ್ಕೊಂಡಿದೆ, ಉಳಿದ ಹಾಗೆ ನೋಡಿ. ಸೊ ನಂಬರ್ ಆಫ್ ಕ್ಯಾಂಡಿಡೇಟ್ಸಲ್ಲಿ ತುಂಬ ಕಡಿಮೆ. ಸೊ ಕ್ವಾಲಿಫೈ ಆಗಿರೋದು ಬರೀ 11 ಜನ ಅಷ್ಟೇ ಕ್ರಿಮಿನಾಲಜಿಲಿ. ನೆಕ್ಸ್ಟು ಲಾ ಆದಮೇಲೆ ಸಂಸ್ಕೃತ ಆದಮೇಲೆ ಫಿಸಿಕಲ್ ಎಜುಕೇಷನ್ ಆದಮೇಲೆ ಫೋಕ್ ಆ್ಯಂಡ್ ಲಿಟ್ರೇಚರು, ಅದಾದಮೇಲೆ ಉರ್ದು ಆದಮೇಲೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆದಮೇಲೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ. ಸೊ ಟೋಟಲ್ 187 ಜನ ಮೆಂಬರ್ಸ್ ಕ್ಲಿಯರ್ ಮಾಡಿದ್ದಾರೆ. ಸೊ ಇಲ್ಲಿ ಸ್ಲಾಟ್ಸ್ ಅಲ್ಲಿ ನಂಬರ್ ಆಫ್ ಅಪ್ಲಿಕೆಂಟ್ ಜಾಸ್ತಿ ಇದ್ದಾಗ ಸ್ಲಾಟ್ಸ್ ಆಟೋಮೆಟಿಕ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕಂಪ್ಯೂಟರ್ ಸೈನ್ಸ್ ಆದಮೇಲೆ ಫಿಸಿಕಲ್ ಸೈನ್ಸು ನಿಮಗೆ ಕ್ಯಾಟಗರಿ ವೈಸ್ ಕಟ್ ಆಫ್ ನೋಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಸೊ ನೀವು ಅಲ್ಲಿ ಸೇಫ್ ಆಗ್ತಿರೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮ್ಯಾಥಮೆಟಿಕಲ್ ಸೈನ್ಸಲ್ಲಿ ನೋಡಿ ಜನರಲ್ ಕ್ಯಾಟಗರಿಗೆ 150 ನಿಂತ್ಕೊಂಡಿದೆ, SCಗೆ 136, STಗೆ 134, ಕ್ಯಾಟಗರಿ 134. ಸೊ ಆ ಥರ. ನೆಕ್ಸ್ಟು ಕೆಮಿಕಲ್ ಸೈನ್ಸಲ್ಲಿ ಸುಮಾರು 328 ಕ್ಯಾಂಡಿಡೇಟ್ಸ್ ಕ್ವಾಲಿಫೈ ಆಗಿದ್ದಾರೆ, +9 PWD ಟ್ರಾನ್ಸ್ಜೆಂಡರ್ 3. ಸೊ ಟೋಟಲ್ ನೋಡಿ ಇಲ್ಲಿ ಕಟ್ ಆಫ್ ನೋಡಿ ಆ ಥರ. ನೆಕ್ಸ್ಟು ಲೈಫ್ ಸೈನ್ಸಲ್ಲಿ ಜನರಲ್ ಕಟ್ ಆಫೇ ಲಾಸ್ಟ್ ಇಯರ್ 166 ಇತ್ತು. ಸೊ ಕ್ಯಾಟಗರಿ ವೈಸ್ ಕಟ್ ಆಫ್ನು ನೋಡಿ ಇಲ್ಲಿ ಏನಿದೆ ನಿಂತ್ಕೊಳ್ಳಿ. ಆಮೇಲೆ ಟೋಟಲ್ ನಂಬರ್ ಆಫ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸು 453. ಎನ್ವಿರಾನ್ಮೆಂಟಲ್ ಸೈನ್ಸಸ್ ನೋಡಿ, ಎನ್ವಿರಾನ್ಮೆಂಟಲ್ ಸೈನ್ಸಸ್ಸಲ್ಲಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಲಾಸ್ಟ್ ಟೈಮ್ ಕಡಿಮೆ ಇದ್ದರು, ಹಾಗಾಗಿ ಅವರಿಗೆ ಸ್ಲಾಟ್ಸ್ ತುಂಬ ಕಡಿಮೆ ಸಿಕ್ಕಿದೆ, ಕಟ್ ಆಫ್ ಜಾಸ್ತಿಗೆ ಹೋಗಿದೆ, ಅದನ್ನು ಅಬ್ಸರ್ವ್ ಮಾಡಿ. ಹೋಮ್ ಸೈನ್ಸಲ್ಲೂ ಅಷ್ಟೇ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕಡಿಮೆ ಇದ್ದಾರೆ ಕ್ವಾಲಿಫೈ ಆಗಿರೋದು, ಯಾಕಂದರೆ ಅಪ್ಲಿಕೆಂಟ್ಸ್ ತುಂಬ ಕಡಿಮೆ ಇದ್ದಾರೆ, ಹಾಗಾಗಿ ಕಟ್ ಆಫು ಜಾಸ್ತಿ ಹೋಗುತ್ತೆ. ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಕನ್ನಡ, ಕಾಮರ್ಸು, ಪೊಲಿಟಿಕಲ್ ಸೈನ್ಸು ಅವಕ್ಕೆಲ್ಲ ನಂಬರ್ ಆಫ್ ಸ್ಲಾಟ್ಸ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಕಟ್ ಆಫು ಕಡಿಮೆ ನಿಂತ್ಕೊಳ್ಳುತ್ತೆ. ಬಟ್ ಇಲ್ಲಿ ನೋಡಿ ಎಲೆಕ್ಟ್ರಾನಿಕ್ ಸೈನ್ಸು ಜನರಲ್ ಮೆರಿಟ್ಗೆ 174 ನಿಂತ್ಕೊಂಡಿದೆ, ಟೋಟಲ್ ಆಫ್ ನಂಬರ್ ಆಫ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸು 21. ಆಮೇಲೆ ಅರ್ತ್ ಸೈನ್ಸಲ್ಲೂ ಕೂಡ ಅಷ್ಟೇ ನಂಬರ್ ಆಫ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ 24, ಕಟ್ ಆಫು ಕೂಡ ಜಾಸ್ತಿ ನಿಂತ್ಕೊಂಡಿದೆ. ನೆಕ್ಸ್ಟು ಆರ್ಕಿಯಾಲಜಿ ಆದಮೇಲೆ ಆ್ಯಂಥ್ರೊಪಾಲಜಿ ನೋಡಿ ಜನರಲ್ ಮೆರಿಟಿಗೆ 206 ನಿಂತ್ಕೊಂಡಿದ್ದೆ, ಕ್ವಾಲಿಫೈ ಆಗಿರೋದು ಬರೀ 5 ಜನ ಇಲ್ಲಿ. ಆಮೇಲೆ ಮರಾಠಿಲಿ ಕ್ವಾಲಿಫೈ ಆಗಿರೋದು 5 ಜನ, ಜನರಲ್ ಕಟ್ ಆಫ್ 176. ಆಮೇಲೆ ಫಿಲಾಸಫಿ ನೋಡಿ ಕ್ವಾಲಿಫೈ ಆಗಿರೋದು 4, ಕಟ್ ಆಫು ಕೂಡ ಬರೀ 142 ನಿಂತ್ಕೊಂಡಿದೆ, ನಂಬರ್ ಆಫ್ ಕ್ಯಾಂಡಿಡೇಟ್ಸು ಅಷ್ಟೇ ಜನ ಬರೆದಿರ್ತಾರೆ ಮೋಸ್ಟ್ಲಿ. ನೆಕ್ಸ್ಟು ವುಮೆನ್ಸ್ ಸ್ಟಡೀಸಲ್ಲಿ ಹೈಯೆಸ್ಟ್ ಸ್ಕೋರ್ ಬಂದು 206, ಟೋಟಲ್ ನಂಬರ್ ಆಫ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ 16, ಕಟ್ ಆಫ್ ನೋಡಿ ಕಟ್ ಆಫ್ ಇಲ್ಲಿ ಜಾಸ್ತಿ ಇದೆ. ನೆಕ್ಸ್ಟು ಲಿಂಗ್ವಿಸ್ಟಿಕ್ಸಲ್ಲೂ ಕೂಡ ಕಟ್ ಆಫ್ ಜಾಸ್ತಿ ಇದೆ, ಬಿಕಾಸ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕಡಿಮೆ ಇದ್ದಾರೆ, ಸ್ಲಾಟ್ಸು ಕೂಡ ಕಡಿಮೆ ಆಗುತ್ತೆ ಅವರಿಗೆ. ಅದಾದಮೇಲೆ ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ 9 ಜನ ಕ್ವಾಲಿಫೈ ಆಗಿದ್ದಾರೆ, ಸೊ ಕಟ್ ಆಫು ಜಾಸ್ತಿ ಇದೆ ಕ್ಯಾಟಗರಿ ವೈಸು. ಅದಾದಮೇಲೆ ಮ್ಯೂಸಿಕಲ್ಲಿ ಜನರಲ್ ಮೆರಿಟ್ಗೆ 180 ನಿಂತ್ಕೊಂಡಿದೆ, ನಂಬರ್ ಆಫ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸು 9 ಜನ, ಪ್ಲಸ್ PWD 4 ಜನ ಇದ್ದಾರೆ. ಸೊ ಈ ಥರ. ಲಾಸ್ಟ್ ಕೊನೆ ಸಬ್ಜೆಕ್ಟು ವಿಜುವಲ್ ಆರ್ಟ್ಸಲ್ಲಿ ನೋಡಿ ಆಲ್ಮೋಸ್ಟ್ ಎಲ್ಲ ಒಂದೇ ಲೆಕ್ಕಕ್ಕಿದೆ ಕಟ್ ಆಫು. ಟೋಟಲ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸು 12 ಮೆಂಬರ್ಸ್ ಇದ್ದಾರೆ. ಜನರಲ್ಲು SCಗೆ ನೋಡಿ, ಜನರಲ್ಗೂ SCಗೆ ಡಿಫರೆನ್ಸೇ ಇಲ್ಲ ಇಲ್ಲಿ, ST 156 ನಿಂತ್ಕೊಂಡಿದೆ. ಈ ಥರ ಡಿಪೆಂಡ್ಸ್ ಆನ್ ದಿ ಸಬ್ಜೆಕ್ಟು, ಲೆವೆಲ್ ಆಫ್ ಡಿಫಿಕಲ್ಟಿ. ಹೋದ ವರ್ಷದ ಕ್ವಶನ್ ಪೇಪರು ಈ ವರ್ಷದ ಕ್ವಶನ್ ಪೇಪರು ಸ್ವಲ್ಪ ಲೆವೆಲ್ ಆಫ್ ಡಿಫಿಕಲ್ಟಿ ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, +4 ಆರ್ -4 ಆಲ್ರೆಡಿ ಕೀ ಆನ್ಸರ್ನ KE ಅವ್ರು ಬಿಟ್ಟಿದ್ದಾರೆ. ಸೊ ಅದರ ಬೇಸಿಸ್ ಮೇಲೆ ನೀವು ಸೇಫ್ ಆಗಿದ್ದೀರೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್, ಬಾಯ್.